ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾಗ್ಪುರ್ ಸುಂದರವಾದ ಮಹಾನಗರ ಎಂದೇ ಹೆಸರುವಾಸಿಯಾಗಿದೆ. ಈ ನಗರ ಭಾರತಕ್ಕೆ ಹೃದಯ ಇದ್ದಂತೆ, ಯಾಕಂದ್ರೆ ನಾಗ್ಪುರ್ ಭಾರತಕ್ಕೆ ಸರಿಯಾಗಿ ಮಧ್ಯಭಾಗದಲ್ಲಿರುತ್ತೆ. ಇದು ಭಾರತದಲ್ಲೇ ಬೆಸ್ಟ್ ಕ್ಲೀನ್ ಸಿಟಿಯಾಗಿ ಹೆಸರು ತಂದ್ಕೊಂಡಿದೆ. ಈ ನಾಗ್ಪುರ್ ಮಹಾರಾಷ್ಟ್ರದ ರಾಜಧಾನಿಯಾದ ಮುಂಬೈಯಿಂದ ಸರಿಯಾಗಿ 780 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಡೆಕ್ಕನ್ ಪೀಠ ಭೂಮಿ ಮೇಲಿದೆ. ಈ ನಾಗ್ಪುರ್ ಕಮರ್ಷಿಯಲ್ ಹಾಗೂ ಪೊಲಿಟಿಕಲ್ ಹಬ್ಗೆ ತುಂಬಾ ಫೇಮಸ್ ಆಗಿದೆ. ಇದಕ್ಕಾಗಿ ಇದನ್ನ ಮಹಾರಾಷ್ಟ್ರದ ವಿಂಟರ್ ಕ್ಯಾಪಿಟಲ್ ಅಂತಾನೂ ಕರೀತಾರೆ. ಇನ್ನು ಮುಂಬೈ ರೀಜನಲ್ ಬ್ರಾಂಚ್ ಕೂಡ ನಾಗ್ಪುರಲ್ಲೇ ಇದೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಬುದ್ಧ ಸ್ತೂಪ ಇಲ್ಲೇ ಇದೆ. ಇದಕ್ಕೆ ಸಂಬಂಧಿಸಿದ ಸುಂದರವಾದ ಪ್ರದೇಶಗಳು ಅನೇಕ ಎಕರೆಗಳಲ್ಲಿ ವಿಸ್ತರಿಸಿವೆ. ಈ ಸ್ತೂಪ ನಾಗ್ಪುರ್ ಸಿಟಿಯಲ್ಲೇ ಮುಖ್ಯ ಪ್ರವಾಸಿ ತಾಣವಾಗಿದೆ. ವಾಸ್ತವವಾಗಿ ನಾಗ್ಪುರ್ ಮಧ್ಯ ಭಾರತ ದೇಶದಲ್ಲೇ ಅತಿ ದೊಡ್ಡ ಸಿಟಿ, ಹಾಗೇನೆ ಅತಿ ಹೆಚ್ಚಾಗಿ ಜನಸಂಖ್ಯೆ ಇರುವ ಸಿಟಿಯಾಗಿದೆ. ನಾಗ್ಪುರ್ನ 1702ರಲ್ಲಿ ಗ್ವಾಡ್ ರಾಜ್ಯವಾದ ದೇವಗಢ್ನ ಹಾಗೇನೆ ದೇವಗಢ್ನ ರಾಜ್ಯರಾದ ಭಕ್ತ ಬುಲಾನ್ ಶಾ ಆಳ್ತಾರೆ. ಇದಾದ ನಂತರ ಭೋಸ್ಲೆ ರಾಜವಂಶ ಮರಾಠ ಸಾಮ್ರಾಜ್ಯಕ್ಕೆ ಸೇರುತ್ತೆ. ಇದಾದ್ಮೇಲೆ 19ನೇ ಶತಮಾನದಲ್ಲಿ ಬ್ರಿಟಿಷರು ನಾಗ್ಪುರನ್ನ ವಶಪಡಿಸಿಕೊಳ್ತಾರೆ. ವಾಸ್ತವವಾಗಿ ನಾಗ್ ನದಿ ಹೆಸರಿಂದಾನೇ ನಾಗ್ಪುರ್ಗೆ ಈ ನಾಗ್ಪುರ್ ಎಂಬ ಹೆಸರು ಬರುತ್ತೆ. ಹಾಗೇನೆ ಈ ನಾಗ್ ನದಿ ನಾಗ್ಪುರ್ ಸಿಟಿಯಿಂದಾನೇ ಹರಿಯುತ್ತೆ. ನಾಗ್ಪುರ್ನ ಪ್ರಾರಂಭದಲ್ಲಿ ಫಡ್ ಇಂದ್ರಪುರ ಎಂಬ ಹೆಸರಿಂದ ಕರೀತಾ ಇದ್ರು. ಅದರಲ್ಲಿರೋ ಮೊದಲ ಪದ ಫಡ್ ಅನ್ನೋದು ಒಂದು ಮರಾಠಿ ಪದ. ಇದಕ್ಕೆ ಕೋಬ್ರಾ ಅಂತ ಅರ್ಥ ಬರುತ್ತೆ. ಇದಾದ ನಂತರ ಇದನ್ನ ನಾಗ್ಪುರ್ ಆಗಿ ಬದಲಾಯಿಸ್ತಾರೆ. ಭಾರತದಲ್ಲಿ ತುಂಬಾ ಫೇಮಸ್ ಆಗಿರುವ ಟಾಟಾ ಗ್ರೂಪ್ ತಮ್ಮ ಮೊದಲ ಟಾಟಾ ಟೆಕ್ಸ್ಟೈಲ್ ಮಿಲ್ ನ ನಾಗ್ಪುರಲ್ಲೇ ಪ್ರಾರಂಭಿಸುತ್ತೆ. ಇದು ಇಂಪ್ರೆಸ್ ಮಿಲ್ ಎಂಬ ಹೆಸರಿಂದ ತುಂಬಾ ಫೇಮಸ್ ಆಗಿದೆ. 1920ರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಕೈಗೊಂಡ ಅಸಹಾಯಕ ಚಳವಳಿ ನಾಗ್ಪುರಲ್ಲೇ ನಡೆದ ಮೀಟಿಂಗ್ ನಿಂದಾನೇ ಪ್ರಾರಂಭವಾಗುತ್ತೆ. ಇಷ್ಟೇ ಅಲ್ಲದೆ 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಅಂದ್ರೆ RSS ಈ ನಾಗ್ಪುರಲ್ಲೇ ಏರ್ಪಟ್ಟಿದೆ. ಮತ್ತೊಂದು ಆಶ್ಚರ್ಯಗೊಳಿಸೋ ವಿಷಯ ಏನಂದ್ರೆ ನಾಗ್ಪುರ್ ಭಾರತಕ್ಕೆ ಜಿಯೋಗ್ರಾಫಿಕಲ್ ಸೆಂಟರ್ ಆಗಿರೋದ್ರಿಂದ ಇಲ್ಲಿ 0 ಮೈಲ್ ಸ್ಟೋನ್ ಇದೆ. ನಾಗ್ಪುರ್ ಅನೇಕ ನದಿ ಸರೋವರಗಳಿಂದ ನೋಡಲು ತುಂಬಾ ಸುಂದರವಾಗಿರುತ್ತೆ. ಹಾಗೇನೆ ನಾಗ್ಪುರ್ ಲಕ್ಸುರಿ ಲೈಫ್ಗೆ ಹಾಗೂ ಅದರ ಗ್ರೀನರಿಗೆ ತುಂಬಾ ಫೇಮಸ್ ಆಗಿದೆ. ಇದಕ್ಕಾಗಿ ಈ ನಾಗ್ಪುರ್ ಸಿಟಿ 2010ರಲ್ಲಿ ಚಂಡೀಗಢ ನಂತರ ಭಾರತ ದೇಶದಲ್ಲೇ ಕ್ಲೀನೆಸ್ಟ್ ಸಿಟಿ ಲಿಸ್ಟ್ ಅಲ್ಲಿ ಸೆಕೆಂಡ್ ಸಿಟಿಯಾಗಿ ಸೆಲೆಕ್ಟ್ ಆಗುತ್ತೆ. ಹಾಗೇನೆ 2018ರಲ್ಲಿ ಕಸವನ್ನ ರೀಸೈಕಲ್ ಮಾಡುವ ಕ್ರಮದಲ್ಲಿ ಈ ಸಿಟಿ ಕೈಗೊಂಡ ನೂತನವಾದ ಪದ್ಧತಿಗಳಿಂದ ಬೆಸ್ಟ್ ಸಿಟಿಯಾಗಿ ಹೆಸರು ತಂದುಕೊಳ್ಳುತ್ತೆ. ಇಷ್ಟೇ ಅಲ್ಲದೆ ಆ ಸಿಟಿಯಲ್ಲಿ ಎಲ್ಲಾದ್ರೂ ಕಸ ಇದ್ರೆ ಹುಡುಕಿ ತೋರಿಸಿ ಅಂತ ಬಹಿರಂಗವಾಗಿ ಪ್ರಕಟಣೆ ಮಾಡ್ತಾರೆ. ಆಕ್ಸ್ಫರ್ಡ್ ರಿಪೋರ್ಟ್ ಪ್ರಕಾರ ನಾಗ್ಪುರ್ 2019ರಿಂದ 2035ರವರೆಗೂ ಸರಾಸರಿ 8.49% ನಷ್ಟು ಅಭಿವೃದ್ಧಿಯಿಂದ ಪ್ರಪಂಚದಲ್ಲೇ 5th ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿಯಾಗಿ ಬದಲಾಗಲಿದೆ ಎಂದು ಅಂದಾಜು ಹಾಕ್ತಿದ್ದಾರೆ. ಭಾರತದ ಸ್ಮಾರ್ಟ್ ಸಿಟಿ ಮಿಷನ್ ನಲ್ಲಿ ನಾಗ್ಪುರ್ ಕೂಡ ಒಂದು ಭಾಗವಾಗಿದೆ. ಹಾಗೂ ಜನಸಂಖ್ಯೆಯ ಆಧಾರವಾಗಿ ನಾಗ್ಪುರ್ ಸಿಟಿ ಭಾರತದಲ್ಲೇ 13ನೇ ಅತಿ ದೊಡ್ಡ ನಗರ ಆಗಿದೆ. ಇದು 9892 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣದಲ್ಲಿ ವಿಸ್ತರಿಸಿದೆ ಮತ್ತು 46,53,750 ಜನರು ಇಲ್ಲಿ ನಿವಾಸವಿದ್ದಾರೆ. ಹೇಳ್ಬೇಕಂದ್ರೆ ಇದು ಐರ್ಲೆಂಡ್ ದೇಶದ ಜನಸಂಖ್ಯೆಗೆ ಸಮವಾಗುತ್ತೆ. ಇಲ್ಲಿ ಹೆಚ್ಚಾಗಿ ಮರಾಠಿ ಭಾಷೆ ಮಾತನಾಡ್ತಾರೆ. ಈ ಮರಾಠಿ ಭಾಷೆ ನಮ್ಮ ಭಾರತ ದೇಶದಲ್ಲೇ ಅತಿ ಹೆಚ್ಚಾಗಿ ಮಾತನಾಡುವ 3ನೇ ಭಾಷೆ. ನಾಗ್ಪುರ್ ಸಿಟಿ ಭಾರತ ದೇಶದಲ್ಲೇ ಮಹಿಳೆಯರಿಗೆ ಅತ್ಯಂತ ಹೆಚ್ಚು ಸುರಕ್ಷಿತವಾದ ಸಿಟಿಗಳಲ್ಲಿ ಒಂದು ಎಂಬ ಹೆಸರನ್ನ ತಂದುಕೊಂಡಿದೆ. ಇಲ್ಲಿ 1000 ಪುರುಷರಿಗೆ 951 ಸ್ತ್ರೀಯರಿದ್ದಾರೆ. ಇಲ್ಲಿ ಬಹುತೇಕ ಜನರು ಹಿಂದೂ ಧರ್ಮವನ್ನ ಪಾಲಿಸ್ತಾರೆ. ಇಷ್ಟೇ ಅಲ್ಲದೆ ಮುಸ್ಲಿಂ ಹಾಗೂ ಬೌದ್ಧ ಮತವನ್ನ ಪಾಲಿಸುವವರು ಕೂಡ ಇದ್ದಾರೆ. ಹಾಗೇನೆ ಇತರ ಧರ್ಮದವರು ಕೂಡ ಇದ್ದಾರೆ. ಇದರಿಂದ ಈ ಸಿಟಿಯಲ್ಲಿ ವರ್ಷವಿಡೀ ಯಾವುದೋ ಒಂದು ಕಾರ್ಯಕ್ರಮಗಳು ನಡೀತಾನೆ ಇರುತ್ತವೆ. ಇಲ್ಲಿನ ರಸ್ತೆಗಳ ಮೇಲೆ MH ನಂಬರ್ ಪ್ಲೇಟ್ ಇರುವ ವಾಹನಗಳೇ ಹೆಚ್ಚಾಗಿ ಕಾಣಿಸುತ್ತವೆ. ನಾಗ್ಪುರ್ನ ನಾರ್ಮಲ್ GDP ಸರಿಸುಮಾರು $22 ಬಿಲಿಯನ್, ಅಂದ್ರೆ 1,81,665 ಕೋಟಿ ರೂಪಾಯಿ. ಇನ್ನು ಮುಂಬರುವ ವರ್ಷಗಳಲ್ಲಿ ನಾಗ್ಪುರ್ ಮಧ್ಯ ಭಾರತ ದೇಶದಲ್ಲಿ ಅತಿ ದೊಡ್ಡ ಆರ್ಥಿಕ ಕೇಂದ್ರವಾಗಿ ಬದಲಾಗಲಿದೆ. ಫೈನಾನ್ಷಿಯಲ್ ಇಯರ್ 2022 ಹಾಗೂ 2023ರಲ್ಲಿ ನಾಗ್ಪುರ್ನ ಕ್ಯಾಪಿಟಲ್ ಇನ್ಕಮ್ $3,500, ಅಂದ್ರೆ ವರ್ಷಕ್ಕೆ $2,92,607 ರೂಪಾಯಿ. ಇದು ಮಧ್ಯ ಭಾರತ ದೇಶದಲ್ಲೇ ಅತಿ ಹೆಚ್ಚು. ಇಲ್ಲಿ ವಾರ್ಷಿಕ ಆದಾಯ 1 ಕೋಟಿ ರೂಪಾಯಿ ಅಥವಾ ಇದಕ್ಕಿಂತ ಹೆಚ್ಚು ಆದಾಯ ಗಳಿಸುವ ಕುಟುಂಬಗಳು ಕೂಡ ಇಲ್ಲಿ ಹೆಚ್ಚಾಗಿವೆ. ಈ ಸಿಟಿ ಬ್ಯಾಂಕಿಂಗ್ ಸೆಕ್ಟರ್ಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಸಿಟಿಯಾಗಿದೆ. ಯಾಕಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ 2 ರೀಜನಲ್ ಬ್ರಾಂಚ್ಗಳು ಇಲ್ಲೇ ಇವೆ. ಅವುಗಳಲ್ಲಿ ಒಂದು ಭಾರತದಲ್ಲಿರುವ ಒಟ್ಟು ಗೋಲ್ಡ್ ಅಸೆಟ್ಸ್ ನ ಹೊಂದಿದೆ. ಭಾರತ್ ಕಾ ದಿಲ್ ನಾಗ್ಪುರ್ ಆದ್ರೆ ನಾಗ್ಪುರ್ ಕಾ ದಿಲ್ ಸೇತ್ ಬಡಿ ಬಜಾರ್ ಆಗುತ್ತೆ. ಇದು ಬಹುಮುಖ್ಯವಾದ ಕಮರ್ಷಿಯಲ್ ಮಾರ್ಕೆಟ್ ಆಗಿದೆ. ನಾಗ್ಪುರದಲ್ಲಿ ಅನೇಕ ಉದ್ಯಮ ಪ್ರಾಂತಗಳಿವೆ. ಇಲ್ಲಿ ಪತಂಜಲಿ ಫುಡ್ಸ್, ಅಲ್ಟ್ರಾಟೆಕ್ ಸಿಮೆಂಟ್ ನಂತಹ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು, ಹಾಗೇನೆ TCS, ಟೆಕ್ ಮಹೀಂದ್ರ, HCL ಹಾಗೂ ಇನ್ಫೋಸಿಸ್ ನಂತಹ IT ಕಂಪನಿಗಳಿವೆ. ಇವು ನಾಗ್ಪುರ್ ಜನರಿಗೆ ಉದ್ಯೋಗ ಅವಕಾಶವನ್ನ ಕಲ್ಪಿಸುತ್ತವೆ. ವಿದರ್ಭ ಮಹಾರಾಷ್ಟ್ರದಲ್ಲಿನ ಇತರೆ ಪ್ರಾಂತಗಳೊಂದಿಗೆ ಹೋಲಿಸಿ ನೋಡಿದ್ರೆ ನಾಗ್ಪುರದಲ್ಲೇ ಅತಿ ಹೆಚ್ಚಾಗಿ ಕರೆಂಟ್ ಜನರೇಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಇದೆ. ನಮ್ಮ ದೇಶದಲ್ಲಿ ನಾಗ್ಪುರ್ ಕಿತ್ತಳೆ ತೋಟಗಳಿಗೆ ತುಂಬಾ ಪ್ರಸಿದ್ಧಿಯಾಗಿದೆ. ಇದಕ್ಕಾಗಿ ಇದನ್ನ ಆರೆಂಜ್ ಸಿಟಿ ಅಂತಾನೂ ಕರೀತಾರೆ. ಇಲ್ಲಿ ಕಿತ್ತಳೆ ಬೆಳೆ ಕೆಲವು
ಕೆಲವು ಹೆಕ್ಟಾರ್ ಪ್ರದೇಶಗಳವರೆಗೂ ವಿಸ್ತರಿಸಿದೆ. ಇದಕ್ಕಾಗಿ ಇದು ಕಿತ್ತಳೆಗೆ ಅತಿ ದೊಡ್ಡ ಮಾರ್ಕೆಟ್ ಆಗಿದೆ. ಇಲ್ಲಿನ ವಾರ್ಷಿಕ ಉತ್ಪತ್ತಿ 4,950 ಮೆಟ್ರಿಕ್ ಟನ್ಸ್. ನಾಗ್ಪುರದಿಂದ ಬರುವ ಕಿತ್ತಳೆ ಇಡೀ ಭಾರತಕ್ಕೆ ತಲುಪುತ್ತೆ. ಇಷ್ಟೇ ಅಲ್ಲದೆ ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ನಾಗ್ಪುರ್ ಹತ್ತಿ ಉತ್ಪತ್ತಿಗೆ ಕೂಡ ಪ್ರಸಿದ್ಧಿಯಾಗಿದೆ. ಇದಕ್ಕಾಗಿ ಅನೇಕ ಟೆಕ್ಸ್ಟೈಲ್ ಕಂಪನಿಗಳು ಇಲ್ಲಿ ಕಾಣಸಿಗುತ್ತವೆ. ಇಷ್ಟೇ ಅಲ್ಲದೆ ಇದು ಲಾಜಿಸ್ಟಿಕ್ ಹಬ್ ಆಗಿನೂ ತುಂಬಾ ವೇಗವಾಗಿ ಡೆವಲಪ್ ಆಗುತ್ತೆ. ಇಲ್ಲಿ ಸಮೃದ್ಧಿಯಾಗಿರುವ ನ್ಯಾಚುರಲ್ ರಿಸೋರ್ಸಸ್ ಕಾರಣದಿಂದ ಮೈನಿಂಗ್ ಒಂದು ಪ್ರಧಾನ ಆಕ್ಟಿವಿಟಿಯಾಗಿ ಬದಲಾಗಿದೆ. ಇಲ್ಲಿ ಕೆಲವೊಂದು ವಸ್ತುಗಳನ್ನ ಕೂಡ ತಯಾರಿಸ್ತಾರೆ. ಇಲ್ಲಿ ಆರೆಂಜ್ ಇಂದ ತಯಾರಿಸುವ ಫೇಮಸ್ ಫುಡ್ ಐಟಮ್. ಈ ಸಿಟಿಯಲ್ಲಿನ ನೈಟ್ ಲೈಫ್ ನ ಎಂಜಾಯ್ ಮಾಡಲು ಟೂರಿಸ್ಟರು ಅನೇಕ ಸ್ಥಳಗಳಿಂದ ಬರ್ತಾರೆ. ಇಲ್ಲಿ ವೀಕೆಂಡ್ಸ್ ಅಲ್ಲಿ ಪಬ್ಗಳು ಜನರಿಂದ ತುಂಬಿರುತ್ತವೆ. ನಾಗ್ಪುರ್ ಅಲ್ಲಿ ಟೈಗರ್ ರಿಸರ್ವ್ ಕೂಡ ಇದೆ. ಇದಕ್ಕಾಗಿ ಇದನ್ನ ಟೈಗರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಥವಾ ಟೈಗರ್ ಗೇಟ್ ವೇ ಟು ಇಂಡಿಯಾ ಅಂತಾನೂ ಕರೀತಾರೆ. ಇನ್ನು ನಾಗ್ಪುರ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ ಟ್ರೈನ್, ರೋಡ್ಸ್ ಹಾಗೂ ಏರ್ಪೋರ್ಟ್ ನಂತಹ ಎಲ್ಲ ವಿಧವಾದ ಫೆಸಿಲಿಟೀಸ್ ಇವೆ. ಇಲ್ಲಿರುವ ಪ್ರಧಾನ ರೈಲ್ವೆ ಸ್ಟೇಷನ್ ನಾಗ್ಪುರ್ ರೈಲ್ವೆ ಸ್ಟೇಷನ್. ಇದನ್ನ 1867ರಲ್ಲಿ ಬಾಂಬೆ ಲೈನ್ ಆಗಿ ಪ್ರಯಾಣವನ್ನ ಆರಂಭಿಸ್ತಾರೆ. ನ್ಯಾಷನಲ್ ಹೈವೇಯಾದ NH6, NH7, NH44, NH53ಗಳು ಈ ಸಿಟಿಯಿಂದಾನೇ ಹಾದು ಹೋಗ್ತವೆ. ಹಾಗೇನೆ ಏಷಿಯನ್ ಹೈವೇ AH43, AH47 ಕೂಡ ಈ ನಾಗ್ಪುರ್ ಮುಖಾಂತರವೇ ಹಾದು ಹೋಗ್ತವೆ. ಈ ಹೈವೇಗಳು ಇತರೆ ದೇಶಗಳನ್ನ ಸೇರಿಸುತ್ತವೆ. ನೋಡಿದ್ರಲ್ವಾ ಫ್ರೆಂಡ್ಸ್, ನಾಗ್ಪುರ್ ಸಿಟಿಯ ಬಗ್ಗೆ ಕೆಲವೊಂದು ಆಸಕ್ತಿಯಾದ ವಿಷಯಗಳನ್ನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.